ಗುರು ಕಿ ನಗರಿ, ಪ್ಯಾರ್ ಕಿ ನಗರಿ, ಸ್ವಾದ್ ಕಿ ನಗರಿ ಅಮೃತ್ಸರ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ಕರ್ಕೊಂಡ್ಬಂದಿದ್ದೀನಿ ಸಿಖ್ಗೆ ಒಂದು ಸೇಕ್ರೆಡ್ ಪ್ಲೇಸ್ ಆಗಿರೋ ಗೋಲ್ಡನ್ ಟೆಂಪಲ್ ಹರ್ಮಂದಿರ್ ಸಾಹೇಬ್ ಟೆಂಪಲ್ಗೆ. ಬನ್ನಿ ಹೋಗೋಣ, ಇಲ್ಲಿನ ಬ್ಲೆಸ್ಸಿಂಗ್ಸ್ ತಗೊಳ್ಳೋಣ. ಅಮೃತ್ಸರ ಪಂಜಾಬ್ನ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ನಗರ ಆಗಿದೆ. ರಿಚ್ ಇನ್ ಹಿಸ್ಟ್ರಿ, ವೈಬ್ರೆಂಟ್ ಟ್ರೆಡಿಷನ್, ಗ್ರೇಟ್ ಫುಡ್, ಐಕಾನಿಕ್ ಗೋಲ್ಡನ್ ಟೆಂಪಲ್ ಎಲ್ಲ ಇಲ್ಲಿದೆ. ಇಲ್ಲಿಗೆ ಪ್ರತಿ ವರ್ಷ ಲಕ್ಷಾಂತರ ವಿಸಿಟರ್ಸ್ ಶಾಂತಿ ಮತ್ತು ನೆಮ್ಮದಿ ಹುಡ್ಕೊಂಡು ಈ ದೇವಸ್ಥಾನಕ್ಕೆ ಬರ್ತಾರೆ. ನಾವಿವಾಗ ಗೋಲ್ಡನ್ ಟೆಂಪಲ್ ಒಳಗಡೆ ಎಂಟ್ರ್ ಆಗಿದ್ದೀವಿ. ಆಹಾ, ಎಷ್ಟು ನೆಮ್ಮದಿ ಇದೆ ಗೊತ್ತಾ. ಏನೋ ಒಂಥರ ಶಾಂತಿ ಫೀಲ್ ಇದೆ, ತುಂಬ ಕಾಮಿಂಗ್ ವೈಬ್ ಇದೆ ಇಲ್ಲಿ. ಎಷ್ಟು ಅದ್ಭುತವಾಗಿದೆ ನೋಡ್ತಾ ಇದ್ದೀರಾ. ನೀರ್ ಮಧ್ಯದಲ್ಲಿ ಈ ಗೋಲ್ಡನ್ ಟೆಂಪಲ್ ಇದೆ. ಈ ಅಮೃತ್ಸರ ಸಿಟಿನ ಸಿಖ್ ಮಹಾಗುರು ಆದ ಗುರು ರಾಮದಾಸ್ ಅನ್ನೋರು 1574 ತಗೊಂತಾರೆ. ಅವರು ಈ ಸರೋವರನ ಮತ್ತೆ ಟೆಂಪಲ್ನ ಕಟ್ಟಿಸ್ತಾರೆ. ಈ ದೇವಸ್ಥಾನ ಸುತ್ತ ಇರೋ ನೀರ್ನ ಅಮೃತ ಅಂತ, ಸರ್ ಅಂದ್ರೆ ಲೇಕ್ ಅಂತ, ಅದಕ್ಕೆ ಈ ಊರಿಗೆ ಅಮೃತ್ಸರ್ ಅಂತ ಹೆಸರು ಬಂದಿದೆ. ಈ ಪವಿತ್ರ ಕೂಡ ಅಮೃತ ಸರೋವರದಲ್ಲಿ ಮುಳುಗಿ ಎದ್ದಿದ್ರೆ ಸ್ಪಿರಿಚುವಲಿ, ಆಧ್ಯಾತ್ಮಿಕವಾಗಿ ಶುದ್ಧಿ ಆಗ್ತಾರೆ ಅಂತ ಸಿಖ್ಗಳಿಗೆ ನಂಬಿಕೆ ಇದೆ. ಈ ದೇವಸ್ಥಾನಗಳಲ್ಲಿ ಯಾವುದೇ ಐಡಲ್ಸ್ಗಳಿರೋದಿಲ್ಲ. ಹಿಂದೂ ಧರ್ಮದಲ್ಲಿ ಐಡಲ್ಸ್ನ ಪೂಜೆ ಮಾಡ್ತೀವಿ, ಆದರೆ ಇವರು ಅವರ ಧರ್ಮದ ಪವಿತ್ರ ಗ್ರಂಥ ಆಗಿರೋ ಗುರು ಗ್ರಂಥ ಸಾಹೇಬ್ ಅದನ್ನ ಪೂಜೆ ಮಾಡ್ತಾರೆ. ಅದಕ್ಕೆ ಚಿನ್ನದಿಂದ ಹೊದಿಕೆಯನ್ನು ಮಾಡಿಸಿರ್ತಾರೆ. ಇನ್ನು ಈ ಟೆಂಪಲ್ ಹೊರಗಡೆ ಫುಲ್ ಗೋಲ್ಡ್ ಪ್ಲೇಟೆಡ್ ಕೊಟ್ಟಿದ್ದಾರೆ. ಸುಮಾರು 500 ಕಿಲೋಗ್ರಾಮ್ ಅಷ್ಟು ಗೋಲ್ಡ್ ಯೂಸ್ ಮಾಡಿಕೊಂಡು ಇದನ್ನ ಕಟ್ಸಿದ್ದಾರೆ. ಅದಕ್ಕೆ ಇದನ್ನ ಗೋಲ್ಡನ್ ಟೆಂಪಲ್ ಅಂತಲೂ ಕರೀತಾರೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂದರೆ ಇಲ್ಲಿ ಯಾವುದೇ ಧರ್ಮ ಮತ್ತು ಜಾತಿನ ಲೆಕ್ಸೋದಿಲ್ಲ. ಯಾರು ಬೇಕಾದರೂ ಈ ದೇವಸ್ಥಾನಕ್ಕೆ ಎಂಟ್ರಿ ಮಾಡ್ಬೋದು. ಅದಕ್ಕೆ ಇದನ್ನು ಹರ್ಮಂದಿರ್ ಸಾಹೇಬ್ ಅಂತಲೂ ಕರೀತಾರೆ. ಇನ್ನು ನೈಟ್ ಹೊತ್ತಲ್ಲಿ ಈ ಗೋಲ್ಡನ್ ಟೆಂಪಲ್ ಪಳ ಅಂತ ಹೊಳಿತಾ ಇರತ್ತೆ. ತುಂಬ ಚೆನ್ನಾಗಿರತ್ತೆ. ಲೈಟ್ ಎಲ್ಲ ಆನ್ ಮಾಡಿರ್ತಾರೆ, ಪ್ರಾರ್ಥನೆ ಕೂಡ ಹಾಕಿರ್ತಾರೆ. ತುಂಬ ಕಾಮಿಂಗ್ ಎಫೆಕ್ಟ್ ಇರುತ್ತೆ. ನಾವೀಗ ಗೋಲ್ಡನ್ ಟೆಂಪಲಲ್ಲಿರೋ ಲಂಗರ್ಗೆ ಬಂದಿದ್ದೀವಿ. ಇದು ಇಂಡಿಯಾದ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಕಮ್ಯುನಿಟಿ ಕಿಚನ್ ಅಂತ ಹೇಳ್ಬೋದು. ಇಲ್ಲಿ ಹೇಗೆ ಪ್ರಿಪೇರ್ ಮಾಡ್ತಾರೆ, ಇಲ್ಲಿ ಹೇಗೆ ಅವರು ಸೇವೆಗಳನ್ನ ಮಾಡ್ತಾರೆ ಅಂತ ನೋಡೋಣ. ಬನ್ನಿ ಹೋಗೋಣ. ಈ ಸಿಖ್ ಜನರು ಜೀವನದಲ್ಲಿ 3 ತತ್ವಗಳನ್ನ ಪಾಲಿಸ್ತಾರೆ: ಸತ್ಯ, ಸೇವೆ ಮತ್ತು ಭಕ್ತಿ. ಸೇವೆ ಅಂತ ಬಂದಾಗ ಲಂಗರ್ನ ಊಟ ನೆನಪಾಗುತ್ತೆ. ಸಿಖ್ ಧರ್ಮದಲ್ಲಿ ಸಮುದಾಯ ಲಂಗರ್ ಒಂದು ವಿಶೇಷ ಮಹತ್ವ ಹೊಂದಿದೆ. ಇದನ್ನ ಮೊದಲು ಗುರು ನಾನಕ್ ಸಾಹೇಬ್ ಅವರು ಸ್ಟಾರ್ಟ್ ಮಾಡಿರ್ತಾರೆ. ಅಂದಿನಿಂದ ಇಲ್ಲಿವರೆಗೂ ಗುರು ಕಾ ಲಂಗರ್ ಅಂತ ಪ್ರತಿದಿನ ಎಲ್ಲರಿಗೂ ಇಲ್ಲಿ ಊಟ ಫ್ರೀಯಾಗಿ ಸರ್ವ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ಇದು ಸಿಕ್ಕಾಪಟ್ಟೆ ದೊಡ್ಡದಾಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೈಜ್ ನೋಡ್ತಾ ಇದ್ದೀರಾ ಅಂಡೆಗಳದ್ದು. ಇವರು ಪ್ರತಿದಿನ ಎಷ್ಟು ಪ್ರಿಪೇರ್ ಮಾಡ್ತಾರೆ ಅಂತ ಹೇಳ್ತೀನಿ ಮುಂದೆ ನಾನು ನಿಮಗೆ. ಇಲ್ಲಿ ನೋಡಿ, ಲಾರ್ಜೆಸ್ಟ್ ಕ್ರಿಶ್ಚಿಯನ್ ಕಮ್ಯುನಿಟಿ ಇನ್ ಇಂಡಿಯಾ ಅಂತ ಹೇಳ್ತಾರೆ.
ಲಂಗರ್ ವರ್ಷದ ಎಲ್ಲ ದಿನವೂ ಕಾರ್ಯನಿರ್ವಹಿಸ್ತಾ ಇರುತ್ತೆ, ಹಾಗೆ ದಿನದ 24 ಗಂಟೆನೂ ಓಪನ್ ಇರುತ್ತೆ. ಇಲ್ಲಿ ಪ್ರತಿದಿನ ಸುಮಾರು 2 ಲಕ್ಷ ರೋಟಿ ಮತ್ತು 1.5 ಟನ್ ಬೇಳೆ ದಾಲ್ನ ಇವರು ಪ್ರಿಪೇರ್ ಮಾಡ್ತಾರೆ. ಸೇವಾ ಕರ್ತಾರೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಲಾರ್ಜೆಸ್ಟ್ ಚಪಾತಿ ಮೇಕಿಂಗ್ ಅಂತ ಹೇಳ್ಬೋದು. ಬರೀ ಹ್ಯಾಂಡ್ ಮೇಡ್ ಇದು. 1 ಗಂಟೆಗೆ ಎಷ್ಟೊಂದು ಚಪಾತಿ ಮಾಡ್ತಾರೆ ಇವರು. ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಫಸ್ಟು ಈ ಥರ ಪ್ರಿಪೇರ್ ಮಾಡಿ ಆಮೇಲೆ ಇಲ್ಲಿ ಬೇರೆ ಕಡೆ ಬೇಸಕ್ಕೆ ಮಾಡ್ತಾ ಇದ್ದಾರೆ. ಮತ್ತು ಇವರೆಲ್ಲ ಮಾಡ್ತಾ ಇರೋದು ವಾಲಂಟಿಯರ್ ವರ್ಕು. ಇಲ್ಲಿ ಏನಕ್ಕೆ ಕೆಲಸಕ್ಕಿಲ್ಲ ಇವರು, ಇವ್ರಿಗೂ ಇಷ್ಟಪಟ್ಟು ಇಲ್ಲಿ ವಾಲಂಟಿಯರ್ ಸೇವೆ ಥರ ಮಾಡ್ತಾ ಇರೋದು. ಬೇಯಿಸಿರೋ ರೋಟಿಗೆ ಇವರು ಈ ಥರ ತುಪ್ಪ ಹಚ್ತಾರೆ. ಇಲ್ಲಿ ನೋಡಿ ಹೇಗೆ ಬೆಟ್ಟ ಮಾಡಿದ್ದಾರೆ ಚಪಾತಿನಲ್ಲಿ. ಹಿಂದೆ ನೋಡ್ತಾ ಇದ್ದೀರಲ್ಲ, ಇದು ಟೀ ಮಾಡೋದು. ಇದರಿಂದ ಟೀ ಮತ್ತು ಕಾಫಿ ಎಲ್ಲ ಮಾಡ್ತಾರೆ. ಇಲ್ಲಿ ಅದು ಫ್ರೀಯಾಗಿ ಕೊಡ್ತಾರೆ. ಇಲ್ಲಿ ಬರೀ ಅಡುಗೆ ಮಾಡೋದು ವಾಲಂಟಿಯರ್ ಅಲ್ಲ, ಅದರ ಪಾತ್ರೆ ತೊಳೆಯೋದು, ಬಂದು ಹೋಗಿದ್ದ ಜನರ ತಟ್ಟೆ ತೊಳೆಯೋದು ಕೂಡ ವಾಲಂಟಿಯರ್ ಆಗಿ ಇವರು ಸೇವೆ ಮಾಡ್ತಾರೆ. ಪ್ರತಿದಿನ 50ರಿಂದ 1 ಲಕ್ಷ ಜನರಷ್ಟು ಲಂಗರ್ನಲ್ಲಿ ಊಟ ಮಾಡೋದಕ್ಕೆ ಬರ್ತಾರೆ. ಜಾತಿ ಧರ್ಮ ಭೇದ ಭಾವ ಅಂತ ಏನೂ ಇಲ್ಲ, ಎಲ್ಲರೂ ಒಂದೇ ಅನ್ನೋ ಮನೋಭಾವ. ನೆಲದ ಮೇಲೆ ಕೂತ್ಕೊತಾರೆ, ಎಲ್ಲರ ಜೊತೆನೂ ಸಮನಾಗಿ ಕಮ್ಯುನಿಟಿ ಥರ ಊಟ ಮಾಡ್ತಾರೆ. ಈ ಲಂಗರಲ್ಲಿ ಭಾಗವಹಿಸೋದೇ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನೀವೇನಾದರೂ ಅಮೃತ್ಸರ್ ಗೋಲ್ಡನ್ ಟೆಂಪಲಲ್ಲಿದ್ದರೆ ಡೆಫಿನೆಟಾಗಿ ಒಂದು ಸತಿ ಲಂಗರಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಅನುಭವ ಆಗುತ್ತೆ.